ಸಾರಿ ಸುನಂದ, ಸ್ವಲ್ಪ ಮೆತ್ತಗೆ ಮಾತನಾಡಿ. ಒಳಗಡೆ ನಾನು ಅನುಪಮ ಇದ್ದಾರೆ. ಇಲ್ಲ ರೀ, ಅವರು ಮನೆಯಲ್ಲಿಲ್ಲ. ಅಂದರೆ ತಮ್ಮ ಮನೆಗೆ ಹೋಗಿಬಿಟ್ಟರೆ? ಇಲ್ಲ ರೀ, ಅವ್ರು ಹೊರಗಡೆ ಇದ್ದಾರೆ. ಹಾಗಾದ್ರೆ ಸತೀಶನು ಇಲ್ಲರೆ? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸರಿ, ಒಳ್ಳೆ ರಸಮಯ ಸನ್ನಿವೇಶ. ಅಂದ್ರೆ ಇದು ನಿಮ್ಮ ಮಾತನಾಡ್ತಾ? ಮುದ್ದಾದ ನಿನ್ನ ಮುಖ ಕಮಲ ಕಂಡ ಕೂಡ ಮನೆ ಕದ್ದು ನೋಡ್ಬೇಕಂದ್ರು ಮನೆ ತುಂಬಾ ಸದ್ದು. ಅಯ್ಯೋ, ಶುರುವಾಯ್ತೇ ನಿಮ್ಮ ಪ್ರೀತಿಯ ನಾಟಕ? ಹುಡುಗಾಟವಲ್ಲ ಸುನಂದ, ನಿಜ ಜೀವನದ ರಸದೂಟ. ಅರಕ್ಷಣ ದೂರವಿದ್ದಂತೆ ಸೆರೆದಿಟ್ಟಿವೆ ಈ ನಿನ್ನ ಚಂದ್ರಿಕೆ ಚೆಲುವ. ನಿತ್ಯ 10 ಕೆಲಸದಲ್ಲಿ ದೇಹದಣದ ಮನೆಗೆ ಬಂದಾಗ ಈ ನಿನ್ನ ಮುದ್ದಾದ ಮುಖ ಕಮಲ ಕಂಡ ಕೂಡಲೇ ಮಂಜಿನ ಆರೆಯಂತೆ ಆವೇಶವೆಲ್ಲ ಪರಿಹಾರವಾಗಿ ಸಂಜೀವಿನಿ ಮಣಿಯಂತೆ ಹಗುರವಾಗುವುದು ನನ್ನ ಮನಸ್ಸು. ಇದೇ ರೀತಿ ನನ್ನ ವರ್ಣನೆ ಮಾಡ್ತಾ ಹಾಗೆ ನಿಂತ್ಕೊಂಡ್ಬಿಡಿ. ಮನೆ ಕೆಲಸ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಅಲ್ವೇನ್ರಿ? ಸತಿಪತಿಗಳು ಒಂದಾದ ಈ ಸುಂದರ ಸಮಯದಲ್ಲಿ ಮನೆ ಕೆಲಸನ ಮಾತನ್ನೇ ಕೇಳ್ತೇವೆ ಸುನಂದ. ಅದಕ್ಕೂ ಒಂದು ಬೇರೆ ಆಳು ಇಟ್ಟಾಯ್ತು. ಅಯ್ಯೋ ಶಿವನೇ, ಮನೆ ಕೆಲಸಕ್ಕೆ ಬೇರೆ ಆಳು ಇಟ್ಕೊಂಡ್ರೆ ನೋಡಿದವರು ಏನಂತಾರಂತ ಸ್ವಲ್ಪ ಆದ್ರೂ ಜ್ಞಾನ ಇದೆಯೇನ್ರಿ ನಿಮ್ಗೆ? ಏನನ್ನುತ್ತಾರೆ ಸುನಂದ? ಮಧ್ಯ ವಯಸ್ಸಿನ ಮಾದರಿ ದಂಪತಿಗಳೇನ್ನುತ್ತಾರೆ, ವ್ಯರ್ಥ ಕಾಲ ಹರಣ ಮಾಡಿ ಮರೆಯಬಾರದು ಈ ಮಧುರ ರಕ್ಷಣ ಎಂದು ಅರ್ಪಿಸಿದ್ದೇನೆ ಈ ನನ್ನ ತಲ್ಲುಗುಣವನ್ನು. ಆದರೆ ಶಾರದೆ ಕಂಠದಿಂದ ಹೊರಬರಬಾರದೆ ಒಂದು ರಸಭರಿತ ಗಾಯನ. ನಿಮ್ಮ ಅಪ್ಪಿ ಮಾಡಿದ್ರು, ನಿಮ್ಮ ಅಪ್ಪಿ ಯಾರು ರೆಡಿ ಬರ